ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಯಾವುದು ಬಹುಭುಜಾಕೃತಿಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಬಹುಭುಜಾಕೃತಿಗಳಿಗೆ ಇಂಗ್ಲಿಷ್ ನಲ್ಲಿ ಪಾಲಿಗಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಬಹುಭುಜಾಕೃತಿಗಳ ಎನ್ನುವಂತ ಒಂದು ಪಾಠದಲ್ಲಿ ನಾವು ಇವತ್ತಿನ ವಿಷಯದಲ್ಲಿ ಏನ್ ಅಭ್ಯಾಸ ಮಾಡ್ತಾ ಇದ್ದೇವೆ ಅಂದ್ರೆ ಒಳ ಕೋನಗಳ ಅಳತೆ. ಹಾಗಾದ್ರೆ ಬಹುಭುಜಾಕೃತಿಗಳು ಸಮನಾದ ಬಾಹುಗಳು ಮತ್ತು ಸಮನಾದ ಕೋನಗಳ ಅಳತೆಗಳನ್ನ ಹೊಂದಿರುತ್ತವೆ. ಹಾಗಾದ್ರೆ ಆ ಒಳ ಕೋನಗಳ ಅಳತೆ, ಹಾಗಾದ್ರೆ ಆ ಬಹುಭುಜಾಕೃತಿಗಳ ಒಂದು ಒಳ ಕೋನದ ಅಳತೆಯನ್ನ ಕಂಡುಹಿಡಿಯಬೇಕಂದ್ರೆ ಒಂದು ಸೂತ್ರವನ್ನು ಬಳಸ್ತಾ ಇದ್ದೀವಿ. ಯಾವ್ದಂದ್ರೆ ಸೂತ್ರವನ್ನು ಬಳಸ್ತಾ ಇದ್ದೀವಿ, ಅದ್ಯಾವುದು n-2 ಡಿವೈಡೆಡ್ ಬೈ n ಗುಣಾಕಾರ 180 ಡಿಗ್ರಿ. ಹೌದಾ? ಹಾಗಾದ್ರೆ ಇಲ್ಲಿ n ಅಂದ್ರೆ ಏನಂದ್ರೆ ಆ ಬಹುಭುಜಾಕೃತಿಯಲ್ಲಿರುವಂತಹ ಬಾಹುಗಳ ಸಂಖ್ಯೆ. n ಅಂದ್ರೇನು? ಆ ಬಹುಭುಜಾಕೃತಿಯಲ್ಲಿರುವಂತಹ ಬಾಹುಗಳ ಸಂಖ್ಯೆಯನ್ನ ನಾವು n ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಆ n ಬೆಲೆಯನ್ನ ಇಲ್ಲಿ ತುಂಬಿ ನಾವು ಏನು ಮಾಡಬಹುದು? ಆ ಒಳಕೋನಗಳ ಅಳತೆಯನ್ನ ಕಂಡುಹಿಡಿಯಬಹುದು. ಹಾಗಾದ್ರೆ ಒಂದ್ ಅಳತೆಯನ್ನು ಕಂಡುಹಿಡಿದ್ರೆ ಸಾಕು, ಅಷ್ಟು ಅಳತೆಗಳು ನಮಗೆ ಗೊತ್ತಾಗ್ತಾ ಇದ್ದೇವೆ. ಯಾಕಂದ್ರೆ ಬಹುಭುಜಾಕೃತಿಗಳು ಏನನ್ನ ಹೊಂದಿರ್ತವೆ? ಸಮನಾದ ಕೋನದ ಅಳತೆಗಳನ್ನ ಹೊಂದಿರುತ್ತವೆ. ನೋಡಿ, ಇಂದಿನ ಈ ವಿಡಿಯೋದಲ್ಲಿ ನಾವು ಪಂಚಭುಜಾಕೃತಿ ಅನ್ನುವಂತಹ ಬಹುಭುಜಾಕೃತಿಯ ಆಕೃತಿಯ ಒಂದು ಒಳಕೋನದ ಅಳತೆ ಎಷ್ಟಾಗಿರ್ತದೆ ಅನ್ನೋದನ್ನ ಕಂಡುಹಿಡಿಯೋಣ. ನೋಡಿ, ಪಂಚಭುಜಾಕೃತಿ ಅಂದ್ರೆ 5 ಬಾಹುಗಳನ್ನ ಹೊಂದಿರುತ್ತದೆ. ಹಾಗಾದ್ರೆ n=5 ಅಂತೇಳಿ ತುಂಬಿ ನಾವೇನ್ ಮಾಡೋಣ? ಒಳಕೋನದ ಅಳತೆಯನ್ನ ಕಂಡುಹಿಡಿಯೋಣ. ನೋಡಿ, ಈಗ n ಅಂದ್ರೆ ಎಷ್ಟಾಯ್ತು? 5. ಯಾಕೆ? ಪಂಚಭುಜಾಕೃತಿ ಅಂದ್ರೆ 5 -2 ಡಿವೈಡೆಡ್ ಬೈ 5. ಹೌದಾ? n ಅಂದ್ರೆ 5 ಗುಣಾಕಾರ 180 ಡಿಗ್ರಿ. ಹೌದಾ? ನೋಡಿ, 5ರಲ್ಲಿ 2 ಹೋದ್ರೆ ಎಷ್ಟಾಯ್ತು? 3 ಉಳಿತಾ? ಹಾಗಾದ್ರೆ ಮೇಲೆ 3 ಬರೀರಿ, ಕೆಳಗಡೆ ಎಷ್ಟು ಉಳಿತು? 5. ಹೌದಾ? ಗುಣಾಕಾರ ಇಲ್ಲಿ ಎಷ್ಟು ಉಳಿತು? 180 ಡಿಗ್ರಿ. ಈಗ ನೋಡಿ, ಇದು ಕ್ಯಾನ್ಸಲ್ ಆಗೋದಲ್ಲ? ಹೌದಾ? 5 ಮತ್ತೆ ನೋಡಿ ಕೊನೆಯಲ್ಲಿ ಏನಿದೆ? 0. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬಂದ್ರೆ ಅದೇನಾಗ್ತಾ ಇದೆ? 5ರಿಂದ ಕಟ್ತಾ ಹೋಗ್ತಾ ಇದೆ. ಅಂದ್ರೆ ಕಟ್ತಾ ಬಿಟ್ಟಿದಂದ್ರೆ ಏನು? ಭಾಗಿಸುವುದು. ಈ 180ನ್ನ 5ರಲ್ಲೇ ಭಾಗಾಕಾರ ಮಾಡಬೇಕು. ನೋಡಿ, 5 ಒಂದಲೇ 5 ಮೂರ್ಲೆ 15. 5 ಮೂರ್ಲೆ 15. ಈ 18ರಲ್ಲಿ 15 ಕಳೆದ್ರೆ 3 ಉಳಿತು. ಮುಂದೆ ಎಷ್ಟಿದೆ? 0 ಇದೆ. 30 ಆಯ್ತು. ಎಷ್ಟಾಯ್ತು? 30. ಹಾಗಾದ್ರೆ 5 ಎಷ್ಟಲೇ 30? 5 6ಲೇ 30. 5 6ಲೇ 30. ಹಾಗಾಗಿ ಎಷ್ಟಾಯ್ತು? 36 ಡಿಗ್ರಿ. ಹೌದಾ? ಎಷ್ಟಾಯ್ತು? 36 ಡಿಗ್ರಿ. ಹಾಗಾದ್ರೆ ಪಂಚಭುಜಾಕೃತಿ ಅನ್ನುವಂಥದ್ದು ಪ್ರತಿಯೊಂದು ಕೋನದ ಅಳತೆ ಎಷ್ಟಾಗಿದೆ ಅಂದ್ರೆ 36 ಡಿಗ್ರಿ. ಎಷ್ಟಾಗಿದೆ? 36 ಡಿಗ್ರಿ. ನೋಡಿ, ಇಲ್ಲಿ ಹಿಂದೇನಿದೆ? ಗುಣಾಕಾರ 3. ಹೌದಾ? ಹಾಗಾದ್ರೆ ಇಲ್ಲಿ 36, ಇಲ್ಲಿ ಗುಣಿಸು 3 ಇದೆ. ಹಾಗಾದ್ರೆ ಇಲ್ಲಿ ಗುಣಿಸಿಬಿಡೋಣ. 36 ಡಿಗ್ರಿ ಗುಣಾಕಾರ 3. ಹಾಗಾದ್ರೆ ಇಲ್ಲಿ ನೋಡಿ, 3 6ಲೇ ಎಷ್ಟು? 18. ಕೈಲ 1, 3 ಮೂರ್ಲೆ 9. 9ಕ್ಕೆ 1 ಕೂಡಿಸಿದ್ರೆ 10. ಹಾಗಾದ್ರೆ ಅಂದ್ರೆ ಇಲ್ಲಿ ಬಂದಂತ ಈ 36ನ್ನ 3ರಲ್ಲೇ ಗುಣಾಕಾರ ಮಾಡಬೇಕು. ಇಲ್ಲಿ 3 ಇದೆಯಲ್ಲ, 36 ಗುಣಿಸು 3. ಹಾಗಾದ್ರೆ ಇವನು ಗುಣಿಸಿದಾಗ ನಮಗೇನು ಬರ್ತಾ ಇದೆ? ಪಂಚಭುಜಾಕೃತಿಗಳ ಒಳಕೋನದ ಅಳತೆ ಸಿಗ್ತಾ ಇದೆ. ಹಾಗಾದ್ರೆ ಪಂಚಭುಜಾಕೃತಿಗಳ ಪ್ರತಿಯೊಂದು ಕೋನದ ಅಳತೆ ಎಷ್ಟಾಗಿದೆ ಅಂದ್ರೆ 108 ಡಿಗ್ರಿ. 36ಲ್ಲ 108 ಡಿಗ್ರಿ. ಹೌದಾ? ಈ ರೀತಿಯಾಗಿ ನಾವು ಪಂಚಭುಜಾಕೃತಿಗಳ ಒಳಕೋನದ ಅಳತೆಯನ್ನ ಕಂಡುಹಿಡಿದಿದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಬಹುಭುಜಾಕೃತಿ ನೋಡಿ, ಪಂಚಭುಜಾಕೃತಿ ಆದ್ಮೇಲೆ ಯಾವ್ದು ಬರ್ತಾ ಇದೆ? ಷಟ್ಭುಜಾಕೃತಿ. ನೋಡಿ,
ಷಡ್ಭುಜಾಕೃತಿ ಅಂದ್ರೆ ಈ ಷಡ್ಭುಜಾಕೃತಿ 6 ಭಾಗಗಳನ್ನು ಹೊಂದಿರುತ್ತದೆ. ಹಾಗಾದ್ರೆ ಇವುಗಳ ಒಂದು ಒಳಕೋನದ ಅಳತೆಯನ್ನ ಇದೇ ರೀತಿಯಾಗಿ ಕಂಡುಹಿಡಿಯೋಣ ನೋಡಿ. ಹಾಗಾದ್ರೆ ಎನ್ ಅಂದ್ರೆ ಎಷ್ಟು? 6 ಆಯ್ತು, ಇಲ್ಲಿ 6 ಆಯ್ತು, -2 ಡಿವೈಡೆಡ್ ಬೈ ಇಲ್ಲಿ ಕೂಡ ಎನ್ ಅಂದ್ರೆ ಎಷ್ಟಾಯ್ತು? ಇಲ್ಲಿ 6 ಹೌದಾ, ಗುಣಾಕಾರ 180 ಡಿಗ್ರಿ ಹೌದಾ. ಹಾಗಾದ್ರೆ ಎಷ್ಟಾಯ್ತು ನೋಡಿ, 6ರಲ್ಲಿ 2 ಕಳೆದಾಗ 4, ಕೆಳಗಡೆ 6 ಹೌದಾ, ಗುಣಾಕಾರ 180 ಡಿಗ್ರಿ. ಈಗ 180 ಡಿಗ್ರಿಯನ್ನ 6ರಲ್ಲಿ ಭಾಗಿಸ್ಬಿಡೋಣ. 6 ಒಂದಲೇ 6 3 18 3 0. ಇದೆಷ್ಟು ಭಾಗಿಸಿದ ಎಷ್ಟಾಯ್ತು? 30 ಡಿಗ್ರಿ. ಇಲ್ಲಿ ಎಷ್ಟಿದೆ? ಗುಣಾಕಾರ 4, 30 ಗುಣಾಕಾರ 4. ಇದನ್ನು ಗುಣಿಸಿದಾಗ ಎಷ್ಟಾಗ್ತಾ ಇದೆ? 3 4 12 0 0. ಹಾಗಾದ್ರೆ ಷಡ್ಭುಜಾಕೃತಿಗಳ ಒಳಕೋನದ ಅಳತೆ, ಷಡ್ಭುಜಾಕೃತಿಗಳ ಒಳಕೋನದ ಅಳತೆ ಎಷ್ಟಾಗಿದೆ? 120 ಡಿಗ್ರಿ. ಅಂದ್ರೆ ಪ್ರತಿಯೊಂದು ಕೋನವು 120 ಡಿಗ್ರಿಯನ್ನ ಹೊಂದಿದೆ. ಹಾಗಾದ್ರೆ ಷಡ್ಭುಜಾಕೃತಿಯಲ್ಲಿ 6 ಕೋನಗಳಿರ್ತವೆ. ಎಷ್ಟು? 6 ಕೋನಗಳಿರ್ತವೆ. 6 ಕೋನಗಳು 120 ಡಿಗ್ರಿಗೆ ಸಮವಾಗಿರುತ್ತವೆ. ಪಂಚಭುಜಾಕೃತಿಯಲ್ಲಿ 5 ಕೋನಗಳಿರ್ತವೆ. ಅವಷ್ಟು 5 ಕೋನಗಳು 180 ಡಿಗ್ರಿಗೆ ಸಮ ಆಗಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.